ಚಿತ್ತರಂಜನ್ ದಾಸ್ ಅವರು 1925ರ ಜೂನ್ 16ರಂದು ತೀವ್ರ ಜ್ವರದಿಂದ ಕೊನೆಯುಸಿರೆಳೆದರು. ಚಿತ್ತರಂಜನ್ ದಾಸ್ ಒಬ್ಬ ಪ್ರಮುಖ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ, ವಕೀಲ ಮತ್ತು ರಾಜಕಾರಣಿ. ಅವರನ್ನು ದೇಶಬಂಧು ಅಂದರೆ ದೇಶದ ಸ್ನೇಹಿತ ಎಂದು ಕರೆಯುತ್ತಾರೆ. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ನಾಯಕ ಮತ್ತು ಸ್ವರಾಜ್ ಪಕ್ಷದ ಸಂಸ್ಥಾಪಕರಲ್ಲಿ ಒಬ್ಬರು. ಚಿತ್ತರಂಜನ್ ದಾಸ್ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರು ತಮ್ಮ ಜೀವನದುದ್ದಕ್ಕೂ ಬ್ರಿಟಿಷ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದರು. ಗಾಂಧಿ ನೇತೃತ್ವದ ಅಸಹಕಾರ ಚಳುವಳಿಯಲ್ಲಿ ಚಿತ್ತರಂಜನ್ ದಾಸ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ದರು. ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರು ಮತ್ತು ಅವರ ಪತ್ನಿ ಮತ್ತು ಮಗನನ್ನು ಬಂಧಿಸಲಾಯಿತು. ಇಡೀ ಕುಟುಂಬವು 6 ತಿಂಗಳುಗಳ ಕಾಲ ಜೈಲಿನಲ್ಲಿ ಕಳೆಯಬೇಕಾಯಿತು. ಅದೇ ಸಮಯದಲ್ಲಿ ಚೌರಿ ಚೌರಾ ಘಟನೆಯ ನಂತರ ಗಾಂಧಿಯವರು ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಂಡಾಗ ದಾಸ್ ಅದನ್ನು ಬಹಿರಂಗವಾಗಿ ವಿರೋಧಿಸಿದರು ಮತ್ತು ನಂತರ 1923ರ ಜನವರಿಯಲ್ಲಿ ಮೋತಿಲಾಲ್ ನೆಹರು ಅವರೊಂದಿಗೆ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದರು. ಅವರು ಆರೋಗ್ಯ ಹದಗೆಟ್ಟು ನಿಧನರಾದಾಗ ಗಾಂಧೀಜಿಯವರು ಸ್ವತಃ ಕೋಲ್ಕತ್ತಾದಲ್ಲಿ ಅವರ ಅಂತಿಮ ಯಾತ್ರೆಯನ್ನು ಆಯೋಜಿಸಿದ್ದರು. ಇದರಲ್ಲಿ 100 ಜನರು ಭಾಗವಹಿಸಿದ್ದರು. ನಳಿನಿಕಾಂತ್ ಬಾಗ್ಚಿ 1918ರ ಜೂನ್ 16ರಂದು ಕೊನೆಯುಸಿರೆಳೆದರು. ನಳಿನಿಕಾಂತ್ ಬಾಗ್ಚಿ ಒಬ್ಬ ಕ್ರಾಂತಿಕಾರಿಯಾಗಿದ್ದು ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಗಮನಾರ್ಹ ಕೊಡುಗೆ ನೀಡಿದರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರುವ ಮೂಲಕ ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿದರು. ನಳಿನಿಕಾಂತ್ ಬಾಗ್ಚಿ ಚಿಕ್ಕ ವಯಸ್ಸಿನಲ್ಲಿಯೇ ಯುಗಾಂತರ್ ಕ್ರಾಂತಿಕಾರಿ ಗುಂಪಿನ ಭಾಗವಾದರು. ಈ ಗುಂಪು ಪಶ್ಚಿಮ ಬಂಗಾಳದಿಂದ ಕೆಲಸ ಮಾಡಿತು ಮತ್ತು ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನಡೆಸಿತು. ಈ ಗುಂಪಿನೊಂದಿಗೆ ಸಂಬಂಧ ಹೊಂದಿದ್ದ ಅನೇಕ ಕ್ರಾಂತಿಕಾರಿಗಳನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು ಮತ್ತು ಹಲವರಿಗೆ ಕಾಲಾಪಾನಿ ಶಿಕ್ಷೆ ವಿಧಿಸಲಾಯಿತು. ಈ ಗುಂಪಿನೊಂದಿಗಿನ ಅವರ ಸಂಬಂಧದಿಂದಾಗಿ ಪೊಲೀಸರು ಅವರನ್ನು ಹಿಂಬಾಲಿಸುತ್ತಿದ್ದರು. ಈ ಕಾರಣಕ್ಕಾಗಿ ನಳಿನಿಕಾಂತ್ ತಮ್ಮ ಸ್ಥಳವನ್ನು ಆಗಾಗ ಬದಲಾಯಿಸುತ್ತಿದ್ದರು. ಆದರೆ ಒಂದು ದಿನ ಅವರು ಪೊಲೀಸ್ ಎನ್ಕೌಂಟರ್ನಲ್ಲಿ ಗಾಯಗೊಂಡು ಬಂಧಿಸಲ್ಪಟ್ಟರು. ಬಳಿಕ ಅವರು ಪೊಲೀಸ್ ಕಸ್ಟಡಿಯಲ್ಲಿಯೇ ತಮ್ಮ ಪ್ರಾಣತ್ಯಾಗ ಮಾಡಿದರು. 1963ರ ಜೂನ್ 16ರಂದು ಸೋವಿಯತ್ ಒಕ್ಕೂಟದ ವ್ಯಾಲೆಂಟಿನಾ ತೆರೆಶ್ಕೋವಾ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅವರು ವೋಸ್ಟಾಕ್ 6 ಬಾಹ್ಯಾಕಾಶ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಹಾರಿದ್ದರು. ಸುಮಾರು 3 ದಿನಗಳ ಕಾಲ ನಡೆದ ಈ ಕಾರ್ಯಾಚರಣೆಯಲ್ಲಿ ವ್ಯಾಲೆಂಟಿನಾ ಭೂಮಿಯನ್ನು 48 ಬಾರಿ ಪರಿಭ್ರಮಿಸಿದರು. ಈ ಸಮಯದಲ್ಲಿ ವ್ಯಾಲೆಂಟಿನಾ ತಮ್ಮ ಹೆಸರಿನಲ್ಲಿ 2 ದಾಖಲೆಗಳನ್ನು ಮಾಡಿದರು. ಮೊದಲನೆಯದಾಗಿ ಅವರು ಬಾಹ್ಯಾಕಾಶದಲ್ಲಿ ಏಕಾಂಗಿಯಾಗಿ ಪ್ರಯಾಣಿಸಿದ ಏಕೈಕ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಹಾಗೆಯೇ ಅವರು ಸುಮಾರು 71 ಗಂಟೆಗಳ ಕಾಲ ಬಾಹ್ಯಾಕಾಶದಲ್ಲಿದ್ದರು. ಆ ಸಮಯದಲ್ಲಿ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಕಾಲ ಇದ್ದ ದಾಖಲೆ ಇದಾಗಿತ್ತು. ವ್ಯಾಲೆಂಟಿನಾ ಜೂನ್ 19ರಂದು ಭೂಮಿಗೆ ಮರಳಿದರು ಮತ್ತು 20,000 ಅಡಿ ಎತ್ತರದಿಂದ ಪ್ಯಾರಾಚೂಟ್ನೊಂದಿಗೆ ಹಾರಿದರು. ವ್ಯಾಲೆಂಟಿನಾ ಕೇವಲ 26ನೇ ವಯಸ್ಸಿನಲ್ಲಿ ಬಾಹ್ಯಾಕಾಶದಿಂದ ಯಶಸ್ವಿಯಾಗಿ ಹಿಂದಿರುಗುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದರು. ಅವರಿಗೆ ಆರ್ಡರ್ ಆಫ್ ಲೆನಿನ್ ಮತ್ತು ಹೀರೋ ಆಫ್ ದಿ ಸೋವಿಯತ್ ಯೂನಿಯನ್ ಪ್ರಶಸ್ತಿಯನ್ನು ನೀಡಲಾಯಿತು. ಬಾಹ್ಯಾಕಾಶದಿಂದ ಹಿಂದಿರುಗಿದ ನಂತರ ಅವರು ಆಂಡ್ರಿಯಾ ನಿಕೋಲಾಯೆವ್ ಅವರನ್ನು 1963ರ ನವೆಂಬರ್ 3ರಂದು ವಿವಾಹವಾದರು. ನಿಕೋಲಾಯೆವ್ ಕೂಡ 1962ರಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ದರು. ಅವರ ಮಗಳ ಹೆಸರು ಎಲೆನಾ. ತನ್ನ 2 ಪೋಷಕರು ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ವಿಶ್ವದ ಮೊದಲ ಹುಡುಗಿ ಎಲೆನಾ. IBM ಅಂದರೆ ಇಂಟರ್ನ್ಯಾಷನಲ್ ಬಿಸಿನೆಸ್ ಮೆಷಿನ್ ಕಂಪನಿಯನ್ನು 1911ರ ಜೂನ್ 16ರಂದು ಸ್ಥಾಪಿಸಲಾಯಿತು. ಈ ಕಂಪನಿಯು 3 ಸಣ್ಣ ಕಂಪನಿಗಳ ವಿಲೀನದಿಂದ ರೂಪುಗೊಂಡಿತು. ಅವುಗಳೆಂದರೆ ದಿ ಟ್ಯಾಬ್ಯುಲೇಟಿಂಗ್ ಮೆಷಿನ್ ಕಂಪನಿ, ದಿ ಇಂಟರ್ನ್ಯಾಷನಲ್ ಟೈಮ್ ರೆಕಾರ್ಡಿಂಗ್ ಕಂಪನಿ ಮತ್ತು ದಿ ಕಂಪ್ಯೂಟಿಂಗ್ ಸ್ಕೇಲ್ ಕಂಪನಿ ಆಫ್ ಅಮೆರಿಕಾ. IBMನ ಆರಂಭಿಕ ಹೆಸರು ಕಂಪ್ಯೂಟಿಂಗ್ ಟ್ಯಾಬ್ಯುಲೇಟಿಂಗ್ ರೆಕಾರ್ಡಿಂಗ್ ಕಂಪನಿ ಎಂದಾಗಿತ್ತು. ನಂತರ 1924ರಲ್ಲಿ ಕಂಪನಿಯು ತನ್ನ ಹೆಸರನ್ನು IBM ಅಂದರೆ ಇಂಟರ್ನ್ಯಾಷನಲ್ ಬಿಸಿನೆಸ್ ಮೆಷಿನ್ಸ್ ಎಂದು ಬದಲಾಯಿಸಿತು. 20ನೇ ಶತಮಾನದಲ್ಲಿ ಈ ಕಂಪನಿಯು ಕಚೇರಿಗಳಲ್ಲಿ ಬಳಸುವ ಯಂತ್ರಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿತ್ತು. ಕಂಪನಿಯು ಪಂಚ್ ಕಾರ್ಡ್ ಯಂತ್ರವನ್ನು ತಯಾರಿಸಿತು. ಇದನ್ನು ಅಮೆರಿಕದಲ್ಲಿ ಸಾಮಾಜಿಕ ಭದ್ರತಾ ಕಾರ್ಡ್ಗಳನ್ನು ನೀಡಲು ಬಳಸಲಾಗುತ್ತಿತ್ತು. ನಂತರ 1933ರಲ್ಲಿ ಕಂಪನಿಯು ಮಾರುಕಟ್ಟೆಯಲ್ಲಿ ವಿದ್ಯುತ್ ಟೈಪ್ ರೈಟರ್ ಅನ್ನು ಪರಿಚಯಿಸಿತು. IBMನ ಈ ಉತ್ಪನ್ನವು ವ್ಯಾಪಕವಾಗಿ ಪ್ರಸಿದ್ಧವಾಯಿತು ಮತ್ತು ಮುಂದಿನ 10 ವರ್ಷಗಳಲ್ಲಿ ಕಂಪನಿಯ ಆದಾಯವು $100 ತಲುಪಿತು. ಇದರ ನಂತರ ಮುಂದಿನ 3 ದಶಕಗಳಲ್ಲಿ ಕಂಪನಿಯು ಪ್ರಪಂಚದಾದ್ಯಂತ ಬಳಸಲಾಗುವ ಕಂಪ್ಯೂಟರ್ ಉತ್ಪನ್ನಗಳಲ್ಲಿ 70% ತಯಾರಿಸಿತು.
1951ರಲ್ಲಿ ಕಂಪನಿಯು ಭಾರತದಲ್ಲಿಯೂ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. ಆದಾಗ್ಯೂ 80ರ ದಶಕದಲ್ಲಿ ಇತರ ಕಂಪನಿಗಳು ಮಾರುಕಟ್ಟೆಗೆ ಪ್ರವೇಶಿಸಿದ್ದರಿಂದ IBM ನಷ್ಟವನ್ನು ಅನುಭವಿಸಲು ಪ್ರಾರಂಭಿಸಿತು. 2020ರಲ್ಲಿ ಕ್ಲೌಡ್ ಸೇವೆಗಳನ್ನು ಹೊರತುಪಡಿಸಿ ಕಂಪನಿಯು ತನ್ನ ಎಲ್ಲಾ ಉತ್ಪನ್ನಗಳಲ್ಲಿ ನಷ್ಟವನ್ನು ಎದುರಿಸಬೇಕಾಯಿತು. 2010ರ ಜೂನ್ 16ರಂದು ಭೂತಾನ್ ತಂಬಾಕು ಕೃಷಿ, ನಿರ್ದಿಷ್ಟ ಮಿತಿಯನ್ನು ಮೀರಿ ತಂಬಾಕು ಬಳಕೆ ಮತ್ತು ತಂಬಾಕು ಖರೀದಿ ಮತ್ತು ಮಾರಾಟವನ್ನು ನಿಷೇಧಿಸಿತು. ಮಸೂದೆಯನ್ನು ಸಂಸತ್ತಿನಲ್ಲಿ ಅಂಗೀಕರಿಸಿದ ನಂತರ ಈ ಕಾನೂನನ್ನು ದೇಶಾದ್ಯಂತ ಜಾರಿಗೆ ತರಲಾಯಿತು. ಈ ಕಾನೂನಿನ ಪ್ರಕಾರ ಇದು ಜಾಮೀನು ರಹಿತ ಅಪರಾಧವಾಗಿದೆ ಮತ್ತು ಯಾರಾದರೂ ಇದನ್ನು ಮಾಡುವುದು ಕಂಡುಬಂದರೆ ಅವರು ಜೈಲಿಗೆ ಹೋಗಬೇಕಾಗಬಹುದು. ತಂಬಾಕು ಉತ್ಪನ್ನಗಳನ್ನು ನಿಷೇಧಿಸಿದ ವಿಶ್ವದ ಮೊದಲ ದೇಶ ಭೂತಾನ್. 1980ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಜೊತೆಗೆ ತಂಬಾಕು ಎಷ್ಟು ಅಪಾಯಕಾರಿ ಎಂಬುದನ್ನು ತೋರಿಸಲು ಭೂತಾನ್ ತನ್ನ ದೇಶದಲ್ಲಿ ಅಭಿಯಾನ ನಡೆಸಿತು. ನಂತರ 1991ರಲ್ಲಿ ಭೂತಾನ್ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಸೇವನೆ ಅಥವಾ ಬಳಕೆಯನ್ನು ನಿಷೇಧಿಸಿತು. ನಂತರ ಅದಕ್ಕೆ ಸಂಬಂಧಿಸಿದ ಜಾಹೀರಾತುಗಳನ್ನು ಸಹ ನಿಷೇಧಿಸಲಾಯಿತು. ಇದರ ನಂತರ 2003ರಲ್ಲಿ ಭೂತಾನ್ ದೇಶದ 18ರಿಂದ 20 ಜಿಲ್ಲೆಗಳಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟವನ್ನು ನಿಷೇಧಿಸಿತು. ಭೂತಾನ್ ಆರೋಗ್ಯ ಸಚಿವಾಲಯವು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. 2004ರಲ್ಲಿಯೇ ಭೂತಾನ್ ದೇಶಾದ್ಯಂತ ತಂಬಾಕು ಉತ್ಪನ್ನಗಳನ್ನು ನಿಷೇಧಿಸಿತ್ತು ಮತ್ತು 2010ರಲ್ಲಿ ತಂಬಾಕು ಖರೀದಿ ಮತ್ತು ಮಾರಾಟವನ್ನು ಸಹ ನಿಷೇಧಿಸಲಾಯಿತು ಎಂದು ಹೇಳಲಾಗುತ್ತದೆ. 1903ರ ಜೂನ್ 16ರಂದು ಹೆನ್ರಿ ಫೋರ್ಡ್ ಮೋಟಾರ್ ಕಂಪನಿಯನ್ನು ಸ್ಥಾಪಿಸಿದರು. ಇದು ಅಮೆರಿಕನ್ ಆಟೋಮೊಬೈಲ್ ತಯಾರಕ ಸಂಸ್ಥೆಯಾಗಿದ್ದು ವಿಶ್ವಾದ್ಯಂತ ತನ್ನ ವಾಹನಗಳು ಮತ್ತು ಆಟೋಮೋಟಿವ್ ಸೇವೆಗಳಿಗೆ ಹೆಸರುವಾಸಿಯಾಗಿದೆ. ಫೋರ್ಡ್ ಮೋಟಾರ್ ಕಂಪನಿಯು ಆಟೋಮೊಬೈಲ್ ಉದ್ಯಮಕ್ಕೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದೆ. ಫೋರ್ಡ್ ಮೋಟಾರ್ ಕಂಪನಿಯ ಅತ್ಯಂತ ಪ್ರಸಿದ್ಧ ಕಾರುಗಳಲ್ಲಿ ಒಂದು ಮಾಡೆಲ್ ಟಿ. ಇದನ್ನು 1908ರಲ್ಲಿ ಪರಿಚಯಿಸಲಾಯಿತು. ನಂತರ 1913ರಲ್ಲಿ ಫೋರ್ಡ್ ಮೋಟಾರ್ ಕಂಪನಿಯು ಕಾರುಗಳಿಗಾಗಿ ವಿಶ್ವದ ಮೊದಲ ಚಲಿಸುವ ಅಸೆಂಬ್ಲಿ ಲೈನ್ ಅನ್ನು ಪರಿಚಯಿಸಿತು. ಫೋರ್ಡ್ ತನ್ನ ಆರಂಭದಿಂದಲೂ ಮಾರುಕಟ್ಟೆಯಲ್ಲಿ ತನ್ನ ಛಾಪು ಮೂಡಿಸಿದೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಫೋರ್ಡ್ ಮೊದಲು US ಸೈನ್ಯಕ್ಕಾಗಿ ಜೀಪ್ ಅನ್ನು ತಯಾರಿಸಿತು. ಫೋರ್ಡ್ ಮೋಟಾರ್ ಕಂಪನಿಯು 1 ಶತಮಾನಕ್ಕೂ ಹೆಚ್ಚು ಕಾಲ ಮೋಟಾರ್ ವಾಹನಗಳ ಅಗ್ರ ತಯಾರಕವಾಗಿದೆ. ಮಾಡೆಲ್ ಟಿ ಇಂದ ಇತ್ತೀಚಿನ ಮಾದರಿಯವರೆಗೆ ಫೋರ್ಡ್ ಇಲ್ಲಿಯವರೆಗೆ 350 ಮಿಲಿಯನ್ಗಿಂತಲೂ ಹೆಚ್ಚು ವಾಹನಗಳನ್ನು ತಯಾರಿಸಿದೆ. ಇಂದು ಫೋರ್ಡ್ ಮಸ್ತಾಂಗ್, ಫೋರ್ಡ್ F-150, ಫೋರ್ಡ್ ಎಕ್ಸ್ಪ್ಲೋರರ್ ಮತ್ತು ಫೋರ್ಡ್ ಫೋಕಸ್ನಂತಹ ಅನೇಕ ಪ್ರಸಿದ್ಧ ಮಾದರಿಗಳನ್ನು ಹೊಂದಿದೆ. ಫೋರ್ಡ್ ಮೋಟಾರ್ ಕಂಪನಿಯ ಪ್ರಧಾನ ಕಚೇರಿಯು ಯುನೈಟೆಡ್ ಸ್ಟೇಟ್ಸ್ನ ಮಿಚಿಗನ್ನ ಡಿಯರ್ಬಾರ್ನ್ನಲ್ಲಿದೆ.